ಮದ್ರಾಸ ಏನಕ್ಕೆ ಓದಬೇಕು? ಒಂದು ಮದ್ರಾಸಿಂದ ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟರ್ ಆಚೆ ಬಂದವ್ರೇನ್ರಿ? ಬರ್ರಿ ಮದ್ರಾಸಿಂದ ಆಚೆ ಬರ್ತಾರೋ ಹಿಂದೂ ವಿರೋಧಿಗಳೇ, ಕಲ್ಲೋಡಿಯವ್ರೆ. ಮತ್ತೆ ಈ ಉರ್ದು ಶಾಲೆಗಳು ಕೂಡ ಒಂದು ಕನ್ನಡ ಶಾಲೆಗಳು ಯಾವ್ದು ಎಷ್ಟು ಇಂಪ್ರೂವ್ ಮಾಡೋರು ಇವರು? ಯಾವುದಾದ್ರೂ ಒಂದು ಕನ್ನಡ ಶಾಲೆ ಇಂಪ್ರೂವ್ ಮಾಡೋರ? ಯಾಕೆ ಉರ್ದು ಶಾಲೆ ಮಾಡಬೇಕು? ಅವ್ರಿಗೆ ಸಮಸ್ಯೆ ಬಂದರೆ ಸಂವಿಧಾನ ಅಂತಾರೆ, ಇಲ್ಲ ಅಂದರೆ ಶರಿಯಾ ಕಾನೂನು ಅಂತಾರೆ. ಫಸ್ಟ್ ಆಫ್ ಆಲ್ ಮದ್ರಾಸ ತೆಗಿಬೇಕು ಸರ್. ಅವ್ರ ಧರ್ಮ ಬೋಧನೆ ಮಾಡ್ಕೊಳ್ಳೋಕೆ ನಮ್ಮ ಟ್ಯಾಕ್ಸಲ್ಲಿ ಏನಕ್ಕೆ ಕೊಡಬೇಕು? ಅವರು ನಮ್ಮ ಧಾರ್ಮಿಕ ಇದು ದೇವಸ್ಥಾನಗಳೆಲ್ಲ ಸರ್ಕಾರಕ್ಕೆ ಹೋಗ್ಬೋದು, ಅದೇ ಚರ್ಚು ಮಸೀದಿ ಯಾಕಿಲ್ಲ? ನಿನ್ನೆ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಹೆಂಗಿದೆ ಬಜೆಟ್ ನಿಮ್ಮ ಪ್ರಕಾರ? ತುಂಬ ಚೆನ್ನಾಗಿದೆ ಸರ್. ಮುಸ್ಲಿಂ ಪಕ್ಷ ಮುಸ್ಲಿಂ ಒಳ್ಳೆಯಕ್ಕೆ ಮಾಡವ್ರೆ, ತಪ್ಪೇನಿದೆ? ಅದಕ್ಕೆ ಮುಂದೆ ಕಾಂಗ್ರೆಸ್ ಓಟ್ ಹಾಕಿದ್ರೆ ಹಿಂದೂಗಳಿಗೆ ಬುದ್ಧಿ ಬರಲಿ ಬನ್ನಿ. ಇನ್ಯಾವಾಗ ಬುದ್ಧಿ ಬರುತ್ತೆ ಅವ್ರಿಗೆ? ಏನು ಕೊಟ್ಟವ್ರು ಹಿಂದೂಗಳಿಗೆ? ಬರೀ ಮದ್ರಾಸಗಳು ಓದ್ಬಿಟ್ಟು ಉರ್ದು ಶಾಲೆ ಏನಕ್ಕೆ ಮಾಡಬೇಕು? ಮದ್ರಾಸ ಏನಕ್ಕೆ ಓದಬೇಕು? ಒಂದು ಮದ್ರಾಸಿಂದ ಒಬ್ಬ ಇಂಜಿನಿಯರು ಒಬ್ಬ ಡಾಕ್ಟರ್ ಆಚೆ ಬಂದವ್ರೇನ್ರಿ? ಬರ್ರಿ ಮದ್ರಾಸಿಂದ ಆಚೆ ಬರ್ತಾರೋ ಹಿಂದೂ ವಿರೋಧಿಗಳೇ, ಕಲ್ಲೋಡಿಯವ್ರೆ, ಟ್ರೈನಿಗೆ ಕಲ್ಲೋಡಿಯವ್ರೆ. ಎಷ್ಟು ಜನ ಮುಸ್ಲಿಂ ಆರ್ಮಿಲಿ ಕೆಲಸ ಮಾಡ್ತಾವ್ರೆ? ಎಷ್ಟು ಜನ ಮುಸ್ಲಿಂ ದೇಶದ ಪರವಾಗಿ ಹೋರಾಟದಲ್ಲಿ ಭಾಗಿಯಾಗ್ತಾರೆ? ಎಷ್ಟು ಜನ ಮುಸ್ಲಿಮ್ಸ್ ಕನ್ನಡದ ಪರವಾಗಿ ಹೋರಾಟಕ್ಕೆ ಬರ್ತಾರೆ? ಇಷ್ಟೆಲ್ಲ ಆದರೂ ಇನ್ನೂ ಕಾಂಗ್ರೆಸ್ ಓಟ್ ಹಾಕ್ತಾರಲ್ರಿ ಹಿಂದೂಗಳು. ನಾಚಿಕೆ ಆಗಲ್ವಾ? ಹೊಟ್ಟೆಗೆ ಏನು ತಿಂತಾರೆ? ಅವ್ರು ಯಾವತ್ತಾದರೂ ಈ ದೇಶದ ಪರವಾಗಿ ಕಾನೂನು ಪರವಾಗಿ ಏನಾದ್ರು ಮಾತಾಡ್ತಾರಾ? ಇಲ್ಲ. ಅವ್ರಿಗೆ ಸಮಸ್ಯೆ ಬಂದರೆ ಸಂವಿಧಾನ ಅಂತಾರೆ, ಇಲ್ಲ ಅಂದರೆ ಶರಿಯಾ ಕಾನೂನು ಅಂತಾರೆ. ಈ ಕಾಂಗ್ರೆಸ್ ಪಕ್ಷ ಆವತ್ತಿಂದ ಇವತ್ತುವರೆಗೂ ಮುಸ್ಲಿಂ ವೈಲೇಖೇನೆ. ಇನ್ಯಾವಾಗ ಎಚ್ಚೆತ್ಕೊಂತಾರ್ರಿ? ಸಿದ್ದರಾಮಯ್ಯ ಬಂದಾಗಿಂದ ಎಲ್ಲ ಕಂಪ್ನಿಗಳು ಆಚೆ ಹೋಗ್ತಾ ಇದೆ. ಒಂದು ಕಂಪ್ನಿ ಆದರೂ ಬಂತಾ? ಹೋಗ್ಲಿ, 2 ವರ್ಷ ಆಯಿತು. ಯಾವುದೋ ಉದ್ಘಾಟನೆ ಆಯಿತಾ? ಡೆವಲಪ್ಮೆಂಟ್ ಇದೆಯಾ? ಏನೂ ಇಲ್ಲ. ಕಾಂಗ್ರೆಸ್ ಪಕ್ಷ ಡೆವಲಪ್ ಆಗೋದು ಬರೀ ಮುಸ್ಲಿಮು ಕ್ರಿಶ್ಚಿಯನ್ಸ್ ಅಷ್ಟೇ. ಇನ್ಯಾವಾಗ ಎಚ್ಚೆತ್ಕೊಂತಾರೆ ನಮ್ಮವ್ರಿಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಇನ್ನಾದರೂ ಸ್ವಲ್ಪ ಎಚ್ಚೆತ್ಕೊಂಡು ಒಳ್ಳೆ ನಾಯಕ, ನನ್ನ ಜಾತಿ ಆ ಜಾತಿ ಅಂದಿರ ಯಾರು ಕೆಲಸ ಮಾಡ್ತಾರೆ, ಯಾರು ಈ ದೇಶಕ್ಕೆ ನನ್ನ ಧರ್ಮಕ್ಕೆ ಕೆಲಸ ಮಾಡ್ತಾರೋ ಅವ್ರು ದಯವಿಟ್ಟು ಓಟ್ ಹಾಕಿ. ಡೆವಲಪ್ಮೆಂಟ್ ಮುಖ್ಯ, ಎಜುಕೇಷನ್ ಮುಖ್ಯ. ಹೆಲ್ತ್ಗೆ ಯಾರು ಹೆಲ್ಪ್ ಮಾಡ್ತಾರೆ? ಕಡಿಮೆ ಹೆಲ್ತು. ಈಗ ಇವ್ರಿಗೆ ಫ್ರೀ ಕೊಡೋ ಬದಲು ಎಜುಕೇಷನ್ನು ಇದು ಕೊಡ್ಬೋದಲ್ಲ, ಹೆಲ್ತ್ ವಿಷಯದಲ್ಲಿ ಕೊಡ್ಬೋದಲ್ಲ ಕಡಿಮೆ. ಇವೆರಡು ಕರೆಕ್ಟಾಗಿದ್ದರೆ ದೇಶ ಬಲಿಷ್ಠವಾಗಿರೋದು ಅಲ್ವಾ? ಚೆನ್ನಾಗಿ ಓದೋನು ಡೊನೇಷನ್ ಕಡಿಮೆ ಇಲ್ಲ ಅಂದರೆ ಅವನು ನಾಯಕ ಆಗ್ತಾನೆ. ಈ ದೇಶದ ಪರವಾಗಿ ಲಂಚ ಇಲ್ಲದೆ ಕೆಲಸ ಮಾಡ್ತಾನೆ, ಕೋಟ್ಯಾಂತರ ರೂಪಾಯಿ ತೊಗೊಂಡು ಡೊನೇಷನ್ ತೊಗೊಂಡು ಅವನೇನು ಮಾಡ್ತಾನೆ ಅಲ್ವಾ? ಮತ್ತು ಈ ಉರ್ದು ಶಾಲೆಗಳು ಕೂಡ ಒಂದು ಕನ್ನಡ ಶಾಲೆಗಳು ಯಾವ್ದು ಎಷ್ಟು ಇಂಪ್ರೂವ್ ಮಾಡೋರು ಇವರು? ಯಾವುದಾದ್ರೂ ಒಂದು ಕನ್ನಡ ಶಾಲೆ ಇಂಪ್ರೂವ್ ಮಾಡೋರ? ಯಾಕೆ ಉರ್ದು ಶಾಲೆ ಮಾಡಬೇಕು? ಇವಾಗ ಮತ್ತೆ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮ್ರಿಗೆ ಕೊಟ್ಟಿರೋ ಅನುದಾನ ಸಾಕಾಗಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಆ ಪಾಕಿಸ್ತಾನಕ್ಕೆ ಹೋಗಿ ಕೇಳಿ ಅಂತೇಳಿ, ಇಲ್ಲ ಅಫ್ಘಾನಿಸ್ತಾನಕ್ಕೆ ಕೇಳಿ ಅಂತೇಳಿ, ಇಲ್ಲ ಅವ್ರದ್ದೇ ಆಸ್ತಿ ಇದೆಯಲ್ಲ ಸ್ವಲ್ಪ ಮಾರಿ ಅಲ್ವಾ? ಈಗ ಒಗ್ಬೋರ್ಡ್ ಮಾಡ್ಕೊಂಡು ಸಾವಿರಾರು ಲಕ್ಷಾಂತರ ಎಕರೆ ಜಮೀನು ಮಾಡೋರಲ್ಲ, ಅದ್ರ ಬಂದಿರೋ ಲಾಭ ಎಲ್ಲ ಏನು ಮಾಡ್ತಾಯಿದ್ದಾರೆ ಇವರು? ಸರ್ಕಾರಕ್ಕೆ ಲಾಭ ಆಗ್ತಾಯಿದೆಯಾ, ಇವ್ರಿಗೆ ಲಾಭ ಆಗ್ತಾಯಿದೆಯಾ? ಅದರಿಂದ ತೆಗೀರಿ. ಎಷ್ಟು ಒಗ್ಬೋರ್ಡ್ಗಳಿದ್ದಾವೆ, ಎಷ್ಟು ಅಜ್ಜುಬಾಣುಗಳಿದ್ದಾವೆ? ಫಸ್ಟ್ ಆಫ್ ಆಲ್ ಮದ್ರಾಸ ತೆಗಿಬೇಕು ಸರ್. ಅವ್ರ ಧರ್ಮ ಬೋಧನೆ ಮಾಡ್ಕೊಳ್ಳೋಕೆ ನಮ್ಮ ಟ್ಯಾಕ್ಸಲ್ಲಿ ಏನಕ್ಕೆ ಕೊಡಬೇಕು? ಅವರು ಏನಾದರೂ ಒಬ್ಬ ಇಂಜಿನಿಯರು ಡಾಕ್ಟ್ರು ಆಚೆ ಬಂದಿದ್ರೆ ಆ ಸ್ಕೂಲಿಂದ ಒಪ್ಕೊಳ್ಳೋಣ, ಯಾರಾದರೂ ಬರ್ತಾವ್ರಾ? ಏನಕ್ಕೆ ಮಾಡಬೇಕು? ಅದೆಲ್ಲ ಕಾನೂನು ಕಾನ್ಸ್ಟಿಟ್ಯೂಷನ್ ಎಲ್ಲ ತೆಗಿಬೇಕು ಸಾವು. ಕೆಲವ್ರು ಏನು ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಅಂದ ತಕ್ಷಣ ಅವ್ರು ಹೋಗೋದು ಅಯ್ಯೋ ಮೀಸಲಾತಿ ತೆಗಿತಾರೆ ಅಂತ. ತಪ್ಪು ಸ್ವಾಮಿ, ಮೀಸಲಾದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ 30/A ಅಂತ ಸೇರಿಸವ್ರೆ. ಅವ್ರ ಧರ್ಮದನ್ನೇ ಮಾಡ್ಕೋಬೋದು, ಇವ್ರು ಮಾಡ್ಕೋಬೋದು ಆಯಿತಾ? 370 ಹೆಂಗೆ ಸೇರಿಸಿದ್ರು? ಅವರು ನಮ್ಮ ಧಾರ್ಮಿಕ ಇದು ದೇವಸ್ಥಾನಗಳೆಲ್ಲ ಸರ್ಕಾರಕ್ಕೆ ಹೋಗ್ಬೋದು, ಅದೇ ಚರ್ಚು ಮಸೀದಿ ಯಾಕಿಲ್ಲ? ಅವೆಲ್ಲ ತೆಗಿಬೇಕು ತಾನೆ. ನಮ್ಮ ದೇಶ ಇದು ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರಾಗೆ ಇರಬೇಕು. ಇರೋದು ಒಂದೇ ಒಂದು ಪ್ರಪಂಚದಲ್ಲಿ ಹಿಂದೂ ರಾಷ್ಟ್ರ. ದಯವಿಟ್ಟು ಹಿಂದೂಗಳೇ ಎಚ್ಚೆತ್ಕೊಳ್ಳಿ. ಬಾಂಗ್ಲಾ ಏನಾಯಿತು, ಪಾಕಿಸ್ತಾನದಲ್ಲಿ ಏನಾಗ್ತಾಯಿದೆ, ಹಿಂದೂಗಳು ಹೊಡಿತಾ ಇದ್ರೆ ಯಾರಾದರೂ ಎಚ್ಚೆತ್ಕೊತಾ ಇದ್ದಾರಾ? ನಾಳೆ ಇರೋದು ಇಂಡಿಯಾ ಒಂದೇ. ಇಲ್ಲಿ ಗಲಭೆ ಆಗಿ ಮುಸ್ಲಿಮ್ಸ್ ಜಾಸ್ತಿ ಆಗಿಬಿಟ್ರೆ ಎಲ್ಲೋಗ್ತೀರಾ? ಒಂದು ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕು, ಇಲ್ಲ ಬಂಗಾಳಿ ಕೊಳಕ್ಕೆ ಬೀಳ್ಬೇಕಷ್ಟೇ. ಇನ್ನಾದರೂ ಜಾತಿ ಬಿಟ್ಬಿಟ್ಟು ಒಳ್ಳೆ ಆಯ್ಕೆ ಮಾಡ್ಕೊಳ್ಳಿ. ಡೆವಲಪ್ಮೆಂಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಓಟ್ ಹಾಕ್ತಿರಲ್ಲ, ದಯವಿಟ್ಟು ಓಟ್ ಹಾಕಬೇಕಾದ್ರೆ ಎಚ್ಚರಿಕೆಯಿಂದ ನೋಡಿಕೊಂಡು ಓಟ್ ಹಾಕಿ. ಫೈನಲಿ ಹೆಂಗಿದೆ ಬಜೆಟು? ಹಲಾಲ್ ಬಜೆಟು.